ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳ, ಕಳೆದ ವಾರ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿಕ್ಕಾಗಿ ತಂದೆ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿದ ಮಕ್ಕಳೇ, ಈ ಮುಂಜಾನೆಗಳಲ್ಲಿ ದೇವರು ಒಂದು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಸಬ್ಬತ್ತಿನ ನಿಜವಾದ ಆಚರಣೆ. ಆಮೇಲೆ ಹಾಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನ ಸಬ್ಬತ್ ದಿನ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನ ಭಾನುವಾರ ಎಲ್ಲ ಕಡೆ ಒಂದು ಸಂತೋಷ ನಾವು ಇರ್ತೀವಿ. ಆದರೆ ಇದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 23ನೇ ವಚನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ ಯೇಸು ಸಬ್ಬತ್ ದಿನದಲ್ಲಿ ಪೈನಿನ ಹೊಳಗಳನ್ನು ಹಾದು ಹೋಗುತ್ತಿರುವಾಗ ಆತನ ಶಿಷ್ಯರು ನಡೆಯುತ್ತಾ ತೆನೆಗಳನ್ನು ಮುರ್ಕೊಂಡು ಫರಿಸಾಯರು ಆತನನ್ನು ನೋಡು ಇವರು ಸಬ್ಬತ್ ದಿನದಲ್ಲಿ ಎದ್ದು ಎಂದು ಕೇಳಿದರು. ಆಮೀನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಇಲ್ಲಿ ನೋಡೋದಾದರೆ ಜನರ ಆಶುಕ್ತರಗಳಿಗಿಂತ ಹೆಚ್ಚಾಗಿ ಸಂಪ್ರದಾಯ ನಿಯಮಗಳಿಗೆ ಪ್ರಾಧಾನ್ಯತೆ ಕೊಡುತ್ತಿರುವುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯೋಚಿಸಬೇಕಾದ್ರೆ ಜನರ ಆಶುತ್ತರಗಳಿಗಿಂತ ಹೆಚ್ಚಾಗಿ ಸಂಪ್ರದಾಯ. ಹೌದು ಪ್ರೀತಿಯ ಮಕ್ಕಳೇ, ಎಲ್ಲ ಸಭೆಗಳಲ್ಲಿ ಸಂಪ್ರದಾಯ ಪ್ರಕಾರ ಮಾಡ್ತಾರೆ. ಆದರೆ ಇಲ್ಲಿ ನೋಡೋದಾದರೆ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನೋಡೋದಾದರೆ 27ನೇ ವಚನ ಹೇಳ್ತದೆ, ಸಬ್ಬತ್ ದಿನವು ಮನುಷ್ಯರಿಗೋಸ್ಕರ ಉಂಟಾಯ್ತಂತೆ ಹೊರತು ಮನುಷ್ಯರು ಸಬ್ಬತ್ ದಿನಗೋಸ್ಕರ ಉಂಟಾಗಲಿಲ್ಲ. ಆಮೀನ್. ಹೌದು ಪ್ರೀತಿಯ ಮಕ್ಕಳೇ, ನಮಗೋಸ್ಕರ ದೇವರು ಸಬ್ಬತ್ ದಿನ ಮಾಡಿದ್ದಾರೆ. ಮನುಷ್ಯರಿಗೋಸ್ಕರ ಸೂಚಕ ಪದ ಅಂದರೆ ಪಂಚಿಂಗ್ ಲೈನ್ ಎಂಬುದಾಗಿ ಕೇವಲ ಮಾರ್ಕನ ಸುವಾರ್ತೆಯಲ್ಲಿ ಮಾತ್ರ ಸಿಗುತ್ತದೆ. ಸಬ್ಬತ್ ಜನರಿಗೆ ವಿಶ್ರಾಂತಿಗಾಗಿ ಕೊಡಲ್ಪಟ್ಟಿತ್ತು, ಆದರೆ ಜನರು ಅದನ್ನು ಹೊರೆಯಾದ ದಿನವನ್ನಾಗಿ ಎಂಬುದಾಗಿ. ಪ್ರೀತಿಯ ಮಕ್ಕಳೇ, ದೇವರು ವಿಶ್ರಾಂತಿ, ಮಕ್ಕಳು ಒಳ್ಳೆಯ ರೀತಿಯಲ್ಲಿ ನಡಿಬೇಕು, ಒಳ್ಳೆಯ ರೀತಿಯಲ್ಲಿ ಇರಬೇಕೆಂಬುದಾಗಿ. ಮತ್ತು ಅದೇ ಥರ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಬ್ರಾಂಡನ್ ಸಮ್ ಡೇ ಎಂಬುದಾಗಿ ಪರಿವರ್ತಿಸಿಕೊಂಡರು. ಯಹೂದಿಗಳು ಎಷ್ಟೊಂದು ಸಬ್ಬತ್ ದಿನದ ನಿಮಿತ್ತ ಎಷ್ಟೊಂದು ಜರ್ಜರಿತರಾಗಿದ್ದಾರೆ. ಅದರ 3 ದಿನ ಸೋಮವಾರದಂದು ಅವರು TGIM ಅಂದರೆ ಥ್ಯಾಂಕ್ ಗಾಡ್ ಇಟ್ ಈಸ್ ಮಂಡೇ ಎಂಬುದಾಗಿ ಎಂದು ನಿಟ್ಟಿಸಿದ್ದಾರೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಅವರು ಸೋಮವಾರ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವು ಇದು ನೋಡೋದಾದರೆ ಆ ಸಬ್ಬತ್ ದಿನದ ಮೂಲ ಉದ್ದೇಶ ಅಂದರೆ ರೆಸ್ಟ್ ಆ್ಯಂಡ್ ರಿನ್ ಫಾರ್ ಬಾಡಿ ಆ್ಯಂಡ್ ಸೋಲ್ ಅದು ಸಹಕಾರಿ, ಜನಪರ, ಕೆಲಸಗಾರಿ, ವಿನಯಗೊಳಿಸುತ್ತದೆ ಎಂಬುದಾಗಿ. ಅದೇ ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 6 ವಚನ ಹೇಳ್ತದೆ, ಯೇಸು ಸಬ್ಬತ್ ದಿನದಲ್ಲಿ ಕೈ ಬತ್ತಿ ಹೋದವನ್ನು ವಾಸಿ ಮಾಡುತ್ತಾನೆ ಎಂಬುದಾಗಿ. ಅದರಿಂದ ಉದ್ಭವಿಸಿದ ವಿಧಾನಕ್ಕೆ ಪ್ರತಿಯಾಗಿ ಯೇಸು ಸಬ್ಬತ್ ದಿನಕ್ಕೆ ಹೊಸ ವ್ಯಾಖ್ಯಾನ ನೀಡುತ್ತಾನೆ. ಪ್ರಾಣವನ್ನು ಉಳಿಸುವುದು ಮೇಲನ್ನು ಮಾಡುವುದು ಎಂಬುದಾಗಿ. ಪ್ರೀತಿಯ ಮಕ್ಕಳೇ, ದೇವರು ಪ್ರಾಣ ಉಳಿಸ್ತಾರೆ. ಸಬ್ಬತ್ ದಿನ ನಾವು ಒಳ್ಳೆಯ ರೀತಿಯಲ್ಲಿ ಸಭೆಗೆ ಹೋಗಬೇಕು. ದೇವರನ್ನು ಆರಾಧಿಸುವಾಗ ದೇವರು ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸ್ತಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧ ನಿಮ್ಮ ಹುಣ್ಣು ತೊಳೆದೇವ್ರಿ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಹೌದು ಸಪ್ಪ, ನಮ್ಮನ್ನು ಸಬ್ಬತ್ ದಿನ ನೋಡುವಂತೆ ಕೃಪೆ ಮಾಡಿದಿ ಅಪ್ಪ. ಪ್ರತಿಯೊಬ್ಬರು ಸಮಯನ ವ್ಯರ್ಥ ಮಾಡದೆ ನಿನ್ನ ಆರಾಧನೆಗೆ ಹೋಗುವಂತೆ ಪ್ರತಿಯೊಬ್ಬರನ್ನು ಆಶೀರ್ವಿಸು ಅಪ್ಪ. ನೀನು ನಮಗಾಗಿ ವಿಶ್ರಾಂತಿ ಮಾಡುವಂತೆ ದಿನ ಕೊಟ್ಟಿದ್ದಿ, ಸ್ತೋತ್ರ. ಪ್ರತಿಯೊಬ್ಬರನ್ನು ಆಶೀರ್ವಿಸು. ಈ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನ ಬಿಡ್ತಾನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.